ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ರೀಸನಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ನಲ್ಲಿ ಕ್ಯಾಲೆಂಡರ್ ಕಾನ್ಸೆಪ್ಟನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇವನ್ PGCETಗೆ ಹಾಗೆ ಫಿಫ್ತ್ ಸೆಮ್ ಯಾರ್ಯಾರು BCom ಫಿಫ್ತ್ ಸೆಮ್ ಓದ್ತಾ ಇದ್ದೀರೋ ನಿಮಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅನ್ನೋ ಸಬ್ಜೆಕ್ಟ್ನಲ್ಲಿ ಕ್ಯಾಲೆಂಡರ್ ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಸೊ ವೆರಿ ಈಸಿ ಕ್ವಶನ್. ಯಾವುದೊಂದು ಡೇಟ್ ಕೊಟ್ಟು ಆ ಡೇಟ್ ಯಾವ ವಾರ ಬರುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅಥವಾ ಹೋದ ವರ್ಷ ಆಗಸ್ಟ್ 15 ಭಾನುವಾರ ಬಂದಿತ್ತು, ಈ ವರ್ಷ ಆಗಸ್ಟ್ 15 ಯಾವ ವಾರ ಬರುತ್ತೆ. ಸೊ ಈ ಥರದ ಕ್ವಶನನ್ನು ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ 4 ಆಪ್ಷನಲ್ಲಿ ಯಾವುದು ಸರಿಯಾದ ಆನ್ಸರ್ ಅದನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲೊಂದು ಕ್ವಶನ್ ಇದೆ, ವಾಟ್ ವಾಸ್ ದ ಡೇ ಆನ್ 15th August 2010? ಆಗಸ್ಟ್ 15, 2010 ಯಾವ ವಾರ ಬರುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಯಾವುದೇ ಡೇಟ್ ಕೊಟ್ಟಾಗ ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಯಾವ ಇಯರ್ ಕೊಟ್ಟಿದ್ದಾರೆ ಅನ್ನೋದನ್ನು ಫಸ್ಟ್ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಕ್ವಶನಲ್ಲಿ ಕೊಟ್ಟಿರೋಂಥ ಇಯರು 2010. ಸೊ ನಾನಲ್ಲಿ 2010 ಅಂತ ಬರ್ಕೊಳ್ತಾ ಇದ್ದೀನಿ. ಸೊ ಕ್ವಶನಲ್ಲಿ ಯಾವ ಇಯರ್ ಕೊಟ್ಟಿದ್ದಾರೋ ಆ ಇಯರ್ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಅದ್ರ ಹಿಂದಿನ ವರ್ಷ, ನಾವು 2010 ಅಂತ ಕೊಟ್ಟಾಗ ಫಸ್ಟು ಇಯರಿಗೆ ಫೈಂಡ್ ಔಟ್ ಮಾಡ್ಕೊಳ್ಬೇಕು, ನೆಕ್ಸ್ಟು ಡೇಟಿಗೆ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಅದು ಹೇಗೆ ಫೈಂಡ್ ಔಟ್ ಮಾಡಬೇಕು, ಏನು ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಪ್ರಾಬ್ಲಮ್ ಮಾಡ್ತೇನೆ ತಿಳಿಸ್ಕೊಡ್ತೇನೆ. ಯಾವ ಇಯರ್ ಕೊಟ್ಟಿರುತ್ತೋ ಅದ್ರ ಹಿಂದಿನ ವರ್ಷ ಬರ್ಕೊಳ್ಬೇಕು. ಹಿಂದಿನ ವರ್ಷ ಅಂತಂದರೆ ಯಾವುದು 2009, 2025 ಕೊಟ್ಟಿದ್ರೆ 2024, 2030 ಕೊಟ್ಟಿದ್ರೆ 2029, 1947 ಕೊಟ್ಟಿದ್ರೆ 1946. ಯಾವ ಇಯರ್ ಕೊಟ್ಟಿರ್ತಾರೆ ಅದ್ರ ಹಿಂದಿನ ವರ್ಷ ಬರ್ಕೊಳ್ಬೇಕು. ಇದರಲ್ಲಿ 2000 ಬಿಟ್ಬಿಡಿ. ಆಫ್ಟರ್ 2000 ಎಷ್ಟು ವರ್ಷ ಬರುತ್ತೆ? 9 ಇಯರ್ಸ್ ಬರುತ್ತೆ. 2000 ನಂತರದಲ್ಲಿ ಎಷ್ಟು ವರ್ಷ ಸಿಗುತ್ತೆ? ನಮಗೆ 9 ವರ್ಷ ಸಿಗುತ್ತೆ. ಸೊ ಈ 9 ವರ್ಷದಲ್ಲಿ ಎಷ್ಟು ಲೀಪ್ ಇಯರ್ ಬರುತ್ತೆ, ಎಷ್ಟು ನಾರ್ಮಲ್ ಇಯರ್ ಬರುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ 9 ವರ್ಷ ಸಿಕ್ಕಿದೆ. 9 ವರ್ಷ ಹೇಗೆ ಬಂತು ಅಂತಂದರೆ 2010 ಕೊಟ್ಟಿದ್ರು, ಒಂದು ವರ್ಷ ಹಿಂದಿನ ವರ್ಷ ಬರ್ಕೊಂಡಿದ್ದೀವಿ 2009. 2000 ಇಸ್ವಿಯ ನಂತರದಲ್ಲಿ ಎಷ್ಟು ವರ್ಷ ಸಿಗುತ್ತೆ? ನಮಗೆ 9 ವರ್ಷ ಸಿಗುತ್ತೆ. ಈ 9 ವರ್ಷದಲ್ಲಿ ಎಷ್ಟು ಅಧಿಕ ವರ್ಷ ಬರುತ್ತೆ? ನಮಗೆ 4 ವರ್ಷಕ್ಕೊಂದ್ಸತಿ ಲೀಪ್ ಇಯರ್ ಬರೋದು. ಸೊ 9ಅನ್ನು 4ರಿಂದ ಡಿವೈಡ್ ಮಾಡಿದ್ರೆ ನಿಮಗೆ ಲೀಪ್ ಇಯರ್ ಸಿಗುತ್ತೆ. 4 2 8, 2 ಲೀಪ್ ಇಯರ್ ಸಿಗುತ್ತೆ. ನೋಡಿ ಯಾವಾಗ ಲೀಪ್ ಇಯರ್ ಸಿಗುತ್ತೆ? 2004ರಲ್ಲಿ 4 ವರ್ಷಕ್ಕೊಮ್ಮೆ ಒಂದ್ಸತಿ ಲೀಪ್ ಇಯರ್ ಬರೋದು. 2004ರಲ್ಲಿ ಲೀಪ್ ಇಯರ್ ಬರುತ್ತೆ, 2008ರಲ್ಲಿ ಲೀಪ್ ಇಯರ್ ಬರುತ್ತೆ. ಗೊತ್ತಾಗಲಿಲ್ಲ ಅಂತಂದರೆ ನೋಡಿ 9 ಇಯರ್ಸ್ ಇದೆ, 9ಅನ್ನು 4ರಿಂದ ಡಿವೈಡ್ ಮಾಡಿ. 4 2s 8. ಸೊ 2 ಲೀಪ್ ಇಯರ್ ಬರುತ್ತೆ. ಏನಕ್ಕೆ 4ರಿಂದ ಡಿವೈಡ್ ಮಾಡಬೇಕು ಅಂತಂದರೆ 4 ವರ್ಷಕ್ಕೊಮ್ಮೆ ಲೀಪ್ ಇಯರ್ ಬರೋದು. ಸೊ 4ರಿಂದ ಡಿವೈಡ್ ಮಾಡಿದ್ರೆ ನಿಮಗೆ ನಂಬರ್ ಆಫ್ ಲೀಪ್ ಇಯರ್ ಸಿಗುತ್ತೆ. ಸೊ 9ರಲ್ಲಿ 2 ಲೀಪ್ ಇಯರ್ ಸಿಗುತ್ತೆ. 2 ವರ್ಷ 2 ಸತಿ ಲೀಪ್ ಇಯರ್ ಬರುತ್ತೆ. 9ರಲ್ಲಿ 2 ಕಳೆದ್ರೆ 7 ನಾರ್ಮಲ್ ಇಯರ್. 2 ಲೀಪ್ ಇಯರ್ ಸಿಗುತ್ತೆ, 7 ನಾರ್ಮಲ್ ಇಯರ್ ಸಿಗುತ್ತೆ. ಲೀಪ್ ಇಯರಿಗೆ ಇಂಟು 2 ಮಾಡಬೇಕು. ಇದಕ್ಕೆ ಆಡ್ ಡೇಸ್ ಅಂತ ಕರಿತೀವಿ. ನಾರ್ಮಲ್ ಇಯರಿಗೆ ಇಂಟು 1 ಮಾಡಬೇಕು. ಸೊ ಈ ಆಡ್ ಡೇಸ್ ಅಂತಂದರೆ ಏನು ಅಂತಂದರೆ, ಸೊ ಇದೆಲ್ಲ ತಿಳ್ಕೊಂಡಿರಬೇಕು, ಸುಮ್ಮನೆ ನಾವು ಒಟ್ಟಾರೆ ಕ್ಯಾಲ್ಕುಲೇಷನ್ ಮಾಡೋದಲ್ಲ. ನೋಡಿ, ವರ್ಷಕ್ಕೆ 52 ವಾರ. ಟೋಟಲ್ ಆಗಿ ಒಂದು ವರ್ಷದಲ್ಲಿ 52 ವಾರ. ಒಂದು ವಾರಕ್ಕೆ 7 ದಿನ. ಇದೆಲ್ಲ ನಿಮಗೆ ಗೊತ್ತಿರಬೇಕು. ಒಂದು ವಾರಕ್ಕೆ 7 ದಿನ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ವರ್ಷಕ್ಕೆ 52 ವಾರ ಅಂಥೇಳಿ ಒಂದಷ್ಟು ಜನ ಗೊತ್ತಿರಲ್ಲ. ಸೊ ಮಲ್ಟಿಪ್ಲೈ ಮಾಡಿದಾಗ 7 2 14, 7 5 35, 36, 364 ದಿನ ಬರುತ್ತೆ. ಬಟ್ ವರ್ಷಕ್ಕೆ ಎಷ್ಟು ದಿನ? 365 ದಿನ. ಆ ಒಂದು ದಿನ ಮಿಸ್ ಆಗುತ್ತೆ ನೋಡಿ, ಹಾಗಾಗಿ ಅದಕ್ಕೆ ನಾವು ಆಡ್ ಡೇ ಅಂತ ಕರಿತೀವಿ. ಸೊ ನಾರ್ಮಲ್ ಇಯರ್ ಇದ್ದಾಗ ಡಿಫ್ರೆನ್ಸ್ ಎಷ್ಟು? 364, 365, ಡಿಫ್ರೆನ್ಸ್ ಎಷ್ಟು? 1. ಸೊ ನಾರ್ಮಲ್ ಇಯರಿಗೆ 1 ಆಡ್ ಡೇ. ಲೀಪ್ ಇಯರ್ ಅಂತಂದರೆ ವರ್ಷದಲ್ಲಿ ಎಷ್ಟು ದಿನ? ಲೀಪ್ ಇಯರ್ ಅಂತಂದರೆ ವರ್ಷಕ್ಕೆ 366 ದಿನ. ಸೊ ಲೀಪ್ ಇಯರ್ ಅಂದರೆ 364, 366, ಇವೆರಡರ ಡಿಫ್ರೆನ್ಸ್ ಎಷ್ಟು? 2. ಸೊ ಹಾಗಾಗಿ ಲೀಪ್ ಇಯರ್ ಇದ್ದಾಗ ಇಂಟು 2 ಮಾಡಬೇಕು, ನಾರ್ಮಲ್ ಇಯರ್ ಇದ್ದಾಗ ಇಂಟು 1 ಮಾಡಬೇಕು. ಸೊ ಈ ಡಿಫ್ರೆನ್ಸಿಗೆ ನಾವು ಆಡ್ ಡೇ ಅಂತ ಕರಿತೀವಿ. ಸೊ 2 2s 4, 7 1s 7. ಸೊ ನಾವೀಗ ಇಯರನ್ನು ಫೈಂಡ್ ಔಟ್ ಮಾಡಿ ಆಯಿತು. ಡೇಟನ್ನು ಫೈಂಡ್ ಔಟ್ ಮಾಡಿದ್ರೆ ಪ್ರಾಬ್ಲಮ್ ಮುಗೀತು. ಯಾವುದೇ ವರ್ಷ ಕೊಟ್ಟಿರಲಿ ಅದ್ರ ಹಿಂದಿನ ವರ್ಷ ಬರ್ಕೊಳ್ಬೇಕು. ದೆನ್ 2000 ಆಫ್ಟರ್ 2000 ಕೊಟ್ಟಾಗ 2000ಅನ್ನು ಡಿಡಕ್ಟ್ ಮಾಡಬೇಕು. 2009ನಲ್ಲಿ 2000ಅನ್ನು ಡಿಡಕ್ಟ್ ಮಾಡಿದಾಗ 9 ಇಯರ್ಸ್ ಬರುತ್ತೆ. ಸೊ ಆ 9 ಇಯರ್ಸ್ನಲ್ಲಿ 2 ಟೈಮ್ಸ್ ಲೀಪ್ ಇಯರ್ ಬರುತ್ತೆ, 7 ಟೈಮ್ಸ್ ನಾರ್ಮಲ್ ಇಯರ್ ಬರುತ್ತೆ. 7 ಹೇಗೆ ಬಂತು? 9 - 2 7. ಇವೆರಡನ್ನು ಆ್ಯಡ್ ಮಾಡಿದಾಗ 9 ಬರಬೇಕು. 8 ಅಥವಾ 10 ಬಂತು ಅಂತಂದರೆ ನೀವು ಮಾಡಿರೋ ತಪ್ಪಾಗಿದೆ ಅಂತ. ಸೊ ಲೀಪ್ ಇಯರ್ ಇದ್ದಾಗ ಇಂಟು 2 ಮಾಡಿ, ನಾರ್ಮಲ್ ಇಯರ್ ಇದ್ದಾಗ ಇಂಟು 1 ಮಾಡಿ. 4 + 7 ಆಯಿತು.
ಪ್ಲಸ್ ಈಗ ಡೇಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವ ಡೇಟ್ ಕೊಟ್ಟಿದ್ದಾರೆ ಕ್ವಶನಲ್ಲಿ? 15th ಆಗಸ್ಟ್ ಕೊಟ್ಟಿದ್ದಾರೆ. ನೀವು ಜನವರಿಯಿಂದ ಆಗಸ್ಟ್ ತನಕ ಬರ್ಕೊಳ್ಬೇಕು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಜನವರಿಯಲ್ಲಿ ಎಷ್ಟು ದಿನ? ಜನವರಿಯಲ್ಲಿ 31 ದಿನ, ಫೆಬ್ರವರಿಯಲ್ಲಿ 28 ದಿನ. ನೀವು ಯಾವ ವರ್ಷ ಕ್ಯಾಲ್ಕುಲೇಟ್ ಮಾಡ್ತಿರೋದು? 2010 ತಿಂಗಳನ್ನು ನೀವು ಇಲ್ಲಿ ಬರ್ಕೊಂಡಿರೋದು. 2010 ಜನವರಿ, ಫೆಬ್ರವರಿ, ಮಾರ್ಚ್. ಒಂದು ವೇಳೆ ಏನಾದರೂ ಲೀಪ್ ಇಯರ್ ಆಗಿದ್ದರೆ, 2010 ಏನಾದರೂ ಲೀಪ್ ಇಯರ್ ಆಗಿದ್ದೆ ನೋಡಿ, 4ರಿಂದ ಡಿವೈಡ್ ಆಗುವಂಥದ್ದು ಮಾತ್ರ ಲೀಪ್ ಇಯರ್. 2004 ಹೌದು, 2008 ಹೌದು, 2012 ಹೌದು, 2016, 2020, 24, 28, 32 ಅವೆಲ್ಲ ಲೀಪ್ ಇಯರ್. ಸೊ ಲೀಪ್ ಇಯರ್ ಬರ್ಕೊಳ್ಬೇಕಾದ್ರೆ ಫೆಬ್ರವರಿ, ಲೀಪ್ ಇಯರ್ ಏನಾದರೂ ಕೊಟ್ಟಿದ್ರೆ ಕ್ವಶನಲ್ಲಿ, ನೀವು ಫೆಬ್ರವರಿ ಬರ್ಕೊಳ್ಬೇಕಾದ್ರೆ 29 ಬರ್ಕೊಳ್ಬೇಕು. ಫೆಬ್ರವರಿಯಲ್ಲಿ 29 ದಿನ ಬರುತ್ತೆ ಲೀಪ್ ಇಯರ್ ಇದ್ದಾಗ. ಸೊ ಇಲ್ಲ ಅಂತಂದರೆ 28 ಬರ್ಕೊಳ್ಳಿ. ಮಾರ್ಚಲ್ಲಿ 31, ಏಪ್ರಿಲಲ್ಲಿ 30, ಮೇಯಲ್ಲಿ 31, ಜೂನಲ್ಲಿ 30, ಜುಲೈಯಲ್ಲಿ 31, ಆಗಸ್ಟಲ್ಲಿ ಎಷ್ಟನೇ ತಾರೀಕಿಗೆ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ? 15ನೇ ತಾರೀಕಿಗೆ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಆಗಸ್ಟಲ್ಲಿ 15. ಸಪೋಸ್ ಏನಾದರೂ ಅಕ್ಟೋಬರ್ 2 ಯಾವ ವಾರ ಬರುತ್ತೆ ಅಂತ ಕೊಟ್ಟಿದ್ರೆ ಅಕ್ಟೋಬರ್ ತನಕ ಬರ್ಕೊಳ್ಬೇಕು. ಮಾರ್ಚ್ 15 ಯಾವ ವಾರ ಅಂತ ಕೊಟ್ಟಿದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಬರ್ಕೊಂಡ್ರೆ ಸಾಕು. ಯಾವ ತಿಂಗಳಿಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೋ ಅಲ್ಲಿ ತನಕ ಬರ್ಕೊಳ್ಬೇಕು. ತಿಂಗಳಲ್ಲಿ ಎಷ್ಟು ದಿನ ಇದೆ ಅನ್ನೋದನ್ನು ಬರ್ಕೊಳ್ಬೇಕು. ಆಗಸ್ಟಲ್ಲಿ ಏನಕ್ಕೆ 15 ಬರ್ಕೊಂಡಿದ್ದೀನಿ ಅಂತಂದರೆ, ಆಗಸ್ಟ್ 15ನೇ ತಾರೀಕಿಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೊಟ್ಟಿರೋದು. ಆಗಸ್ಟ್ 1ನೇ ತಾರೀಕಿಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೊಟ್ಟಿದ್ರೆ ಆಗಸ್ಟ್ 1 ಅಂತ ಬರ್ಕೊಂಡ್ರೆ ಸಾಕು. ಈಗ ಇವಿಷ್ಟನ್ನು ಕೂಡಿಸ್ಬೇಕು. 8, 1, 9, 1, 10, 1, 11, 12, 17, ದಶಕ 2, 3, 2, 5, 2, 7, 3, 10, 3, 13, 3, 16, 3, 19, 3, 22, 19, 3, 22, 5, 6, 7, 8, 9, ದಶಕ 1, 3, 4, 227 ಡೇಸ್ ಬರುತ್ತೆ. ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಸೊ ಏನು ಡೇಸ್ ಬಂದಿರುತ್ತೋ ಅದನ್ನು 7ರಿಂದ ಭಾಗಿಸ್ಬೇಕು. ಏನಕ್ಕೆ ಅಂದರೆ ಒಂದು ವಾರಕ್ಕೆ 7 ದಿನ, 7ರಿಂದ ಭಾಗಿಸ್ಬೇಕು. 7 2ಲಿ 14, 7 3ಲಿ 21 ಆಗುತ್ತೆ. 7 3ಲಿ 21, 22ರಲ್ಲಿ 21 ಹೋದರೆ 1 ಬರುತ್ತೆ. ದೆನ್ 7 2ಲಿ 14, 17ರಲ್ಲಿ 14 ಕಳೆದ್ರೆ 3 ಬರುತ್ತೆ. ಸೊ ಇನ್ನೊಮ್ಮೆ ಬೇಕಾದ್ರೆ ಹೇಳ್ತೀನಿ, 227 ದಿನ ಬಂದಿರೋ ಡೇಸನ್ನು 7ರಿಂದ ಭಾಗಿಸ್ಬೇಕು. 7 3ಲಿ 21, 22ರಲ್ಲಿ 21 ಹೋದರೆ 1 ಬರುತ್ತೆ. ದೆನ್ 7 2ಲಿ 14, ನಮಗೆ ಲಾಸ್ಟಿಗೆ ಏನು ಉಳಿಯುತ್ತೋ ಅದು ವೆರಿ ಇಂಪಾರ್ಟೆಂಟ್. ಲಾಸ್ಟಿಗೆ 17 - 14 ಅಂತಂದರೆ 3 ಉಳಿಯುತ್ತೆ. ಲಾಸ್ಟಿಗೆ ಉಳಿಯುವಂಥ ರಿಮೈಂಡರ್ ವೆರಿ ಇಂಪಾರ್ಟೆಂಟ್. ಆ ರಿಮೈಂಡರನ್ನು ನೀವು ಸ್ಟಾರ್ಟಿಂಗಲ್ಲಿ 4 + 7 ಬರ್ಕೊಂಡಿದ್ರಲ್ವ, ಅಲ್ಲಿಗೆ ಆ 3ಅನ್ನು ಆ್ಯಡ್ ಮಾಡಬೇಕು. ಅಲ್ಲಿಗೆ 7 + 3 10, 10 + 4 14 ಆಡ್ ಡೇಸ್ ಆಯಿತು. ಸೊ ಅಲ್ಲಿಗೆ ಪ್ರಾಬ್ಲಮ್ ಮುಗೀತು. ಸೊ ಈ 14ಅನ್ನು 7ಇಂದ ಡಿವೈಡ್ ಮಾಡಿದ್ರೆ ಆಯಿತು. ಲಾಸ್ಟಿಗೆ ಆನ್ಸರ್ 0 ಬಂದರೆ ಸಂಡೇ, 1 ಬಂದರೆ ಮಂಡೇ, 2 ಬಂದರೆ ಟ್ಯೂಸ್ಡೇ, 3 ಬಂದರೆ ವೆನ್ಸ್ಡೇ, 4 ಬಂದರೆ ಥರ್ಸ್ಡೇ, 5 ಬಂದರೆ ಫ್ರೈಡೇ, 6 ಬಂದರೆ ಸ್ಯಾಟರ್ಡೆ. ನೋಡಿ 14 ಬಂದಿದೆ. 14 ಹೇಗೆ ಬಂತು ಅಂತಂದರೆ 2 2s 4, 7 1s 7. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ರಿಮೈಂಡರ್ ಏನು ಬಂದಿತ್ತು? 3 ಬಂದಿತ್ತು. 7 + 3 10, 10 + 4 14. ಸೊ 14ಅನ್ನು ಎಗೈನ್ 7ಇಂದ ಡಿವೈಡ್ ಮಾಡಬೇಕು. 7 2s 14. ಲಾಸ್ಟಿಗೆ ಉಳಿಯುವಂಥ ರಿಮೈಂಡರ್ ವೆರಿ ಇಂಪಾರ್ಟೆಂಟ್. ಲಾಸ್ಟಿಗೆ ಏನು ಉಳಿಯುತ್ತೆ? 0 ಉಳಿಯುತ್ತೆ. ಆನ್ಸರ್ 0 ಬಂದರೆ ಸಂಡೇ. ಸೊ ಆನ್ಸರ್ 0 ಬಂದಿದೆ. 0 ಬಂದರೆ ಸಂಡೇ. ಸಪೋಸ್ ಇಲ್ಲಿ ಏನಾದರೂ 1 2 3 4 ಆ ಥರ ಏನಾದರೂ ಆನ್ಸರ್ ಬಂದರೆ, 1 ಬಂದರೆ ಆನ್ಸರ್ ಬಂದರೆ ಮಂಡೇ, 2 ಬಂದರೆ ಟ್ಯೂಸ್ಡೇ. ಈಗ ಆನ್ಸರ್ 0 ಬಂದಿದೆ. ಸೊ 0 ಬಂದರೆ ಆನ್ಸರ್ ಸಂಡೇ. ಸೊ ಇದೇ ಥರದಲ್ಲೇ ನೀವು ಯಾವ ಡೇಟ್ ಕೊಟ್ಟರು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸಪೋಸ್ ಏನಾದರೂ 1900 ಸೀರೀಸ್ ಕೊಟ್ಟಿದ್ರೆ 1 ಆಡ್ ಡೇ ಎಕ್ಸ್ಟ್ರಾ ಬರುತ್ತೆ. ಅದು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 2000 ಸೀರೀಸ್ ಕೊಟ್ಟಾಗ ಯಾವ ಡೇಟ್ ಕೊಟ್ಟರು ಇದೇ ಥರನೇ ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ನೇನು ಚೇಂಜಸ್ ಬರುತ್ತೆ ಅಂತಂದರೆ, ಕ್ವಶನಲ್ಲಿ ಕೊಟ್ಟಿರುವಂಥ ಇಯರ್ 2004, 8, 12, 16 ಲೀಪ್ ಇಯರ್ ಕೊಟ್ಟಿದ್ದರೆ ನೀವು ಫೆಬ್ರವರಿ ಬರ್ಕೊಳ್ಬೇಕಾದ್ರೆ 29 ಬರ್ಕೊಳ್ಬೇಕು. ಉಳಿದಿದ್ದೆಲ್ಲ ಪ್ರಾಬ್ಲಮ್ನಲ್ಲೂ ಬೇರೆ ಯಾವುದೇ ಇಯರ್ ಕೊಟ್ಟರು ಕ್ಯಾಲ್ಕುಲೇಷನ್ ಮಾಡೋದು ಇದೇ ಥರನೇ. ಸೊ ಫಸ್ಟ್ ಪ್ರಾಬ್ಲಮ್ ಆಗಿದ್ದರಿಂದ ನಾನು ನಿಮಗೆ ಇನ್ ಡೆಪ್ತ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ನಿಮಗೆ ಲೆಂತಿ ಅಂತ ಅನಿಸ್ತು. ಬಟ್ ಎಕ್ಸಾಮ್ನಲ್ಲಿ ನೀವು ಆದಷ್ಟು ಬೇಗ, ಮ್ಯಾಕ್ಸಿಮಮ್ ಅಂತಂದರೆ ಮ್ಯಾಕ್ಸ್ ಅಂತಂದರೆ 1 ನಿಮಿಷದಲ್ಲಿ ನೀವು ಈ ಪ್ರಾಬ್ಲಮನ್ನು ಕಂಪ್ಲೀಟ್ ಮಾಡಲೇಬೇಕು. ಆದಷ್ಟು ಫಾಸ್ಟಾಗಿ ನೀವು ಪ್ರಾಬ್ಲಮ್ ಮಾಡೋದಕ್ಕೆ ಕಲಿಬೇಕಾಗುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.